ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೆಲವೊಂದು ಸಲ ಏನಾದರೂ ಸ್ಪೈಸಿ ತಿನ್ನಬೇಕು, ಫ್ರೈ ಐಟಮ್ ತಿನ್ನಬೇಕು, ಆದರೆ ಸ್ವಲ್ಪ ಡಿಫ್ರೆಂಟಾಗಿ ತಿನ್ನಬೇಕು ಅಂತ ಅನಿಸಿದರೆ ಈ ರೆಸಿಪಿನ ಮಿಸ್ ಮಾಡದೆ ಮಾಡಿ. ಇದು ನಾನು ಹೇಳ್ತಾ ಇದ್ದೀನಿ, ಇದೊಂಥರ ಡಿಫ್ರೆಂಟ್ ಆದ ಒಂದು ರೆಸಿಪಿ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ. ಸೊ ಇದು ಏನಪ್ಪ ಅಂತಂದರೆ ಪನೀರ್ ಬ್ರೆಡ್ ಪಕೋಡ. ಸೊ ಒಂದೇ ರೀತಿ ಪಕೋಡ ತಿಂದು ಬೇಜಾರಾಗಿದ್ದರೆ ಇದನ್ನು ಮಿಸ್ ಮಾಡದೆ ಮಾಡಿ. ಇದನ್ನು ಹಾಗೆ ಕೂಡ ತಿನ್ಬೋದು, ಅಥವಾ ಈ ಸಾಸ್ ಜೊತೆ ಈ ಮೆಣಸಿನ್ಕಾಯಿ ಫ್ರೈ ಮಾಡಿ ಇಟ್ಕೊಂಡ್ಬಿಡಿ. ಆಹಾ, ಎಂಥ ರುಚಿ ಅಂತೀರಾ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ, ಇದು ಪನ್ನೀರನ್ನು ನಾನು ಮನೆಯಲ್ಲೇ ಮಾಡಿ ಇಟ್ಟಿರ್ತೀನಿ ಕೆಲವೊಂದು ಸಲ. ಸೊ ಹಾಗಾಗಿ ಇವತ್ತು ನಾನು ಈ ಪನ್ನೀರನ್ನು, ಹೋಮ್ ಮೇಡ್ ಪನ್ನೀರನ್ನು ಯೂಸ್ ಮಾಡಿಕೊಂಡು ಈ ಪನ್ನೀರ್ ಬ್ರೆಡ್ ಪಕೋಡ ಮಾಡ್ತಾ ಇದ್ದೀನಿ. ಮೊದಲು ಪನ್ನೀರ್ ಇದೆ ಈ ಥರ ಎಲ್ಲ ಅದನ್ನೆಲ್ಲ ಮ್ಯಾಶ್ ಮಾಡ್ಕೊಂಡಿದ್ದೀನಿ ನೋಡಿ ಕೈಯಿಂದನೇ. ನಂತರ ಸ್ವಲ್ಪ ಪುದೀನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಸೊಪ್ಪು ಕೂಡ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಪುದೀನ, ಕರಿಬೇವು ಸೊಪ್ಪು ಇದರಲ್ಲಿ ಹಾಕ್ಕೊಂಡು 1 ಟೀ ಸ್ಪೂನಷ್ಟು ಹುರಿದು ಪುಡಿ ಮಾಡಿದ ಧನಿಯಾ ಪುಡಿ, ಸೊ ಅದನ್ನು ಹಾಕ್ಕೊಂಡು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಅರಿಶಿಣ, ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹುರಿದ್ಬಿಟ್ಟು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಡ್ರೈ ಜಿಂಜರ್ ಪೌಡರ್, ಒಣ ಶುಂಠಿನ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಬಡೆ ಸೋಂಪು ಹಾಕ್ಕೊಳ್ಳಿ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. 1 ಮುಷ್ಟಿಯಷ್ಟು ಇದು ಸೇವ್ ಹಾಕ್ಕೊಳ್ಳಿ. ಯಾಕೆ ಅಂದರೆ ಇದ್ರ ಫ್ಲೇವರ್ ಚೆನ್ನಾಗಿರುತ್ತೆ, ರುಚಿ ಚೆನ್ನಾಗಿರುತ್ತೆ, ಮತ್ತು ಏನಾದರೂ ನೀರಿನ ಅಂಶ ಇದ್ದರೆ ಅದೆಲ್ಲ ಹೀರ್ಕೊಳ್ಳುತ್ತೆ. ಸೊ ಹಾಗಾಗಿ ಮನೆಯಲ್ಲೇ ಸೇವ್ ಇದ್ದರೆ ಯಾವುದಾದ್ರೂ ಸರಿ ಅದನ್ನು ಹಾಕ್ಕೊಂಡು ಇದರಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಆದರೆ ಏನಂದರೆ ನಾನು ಏನು ತೋರಿಸಿದ್ದೀನಲ್ಲ, ಇವೆಲ್ಲ ಮನೆಯಲ್ಲೇ ಇರುವಂತಹ ಐಟಮ್ಸು. ಸೊ ಯಾವುದೂ ಸ್ಕಿಪ್ ಮಾಡದೆ ಒಂದೊಂದೇ ನಾನು ಯಾವ ರೀತಿ ತೋರಿಸಿದನ್ನೆಲ್ಲ ಹಾಕಿ ಮಾಡಿ ಎಷ್ಟು ರುಚಿ ಇರುತ್ತಂದರೆ ಅವ್ರು ಮರೆಯೋದೇ ಇಲ್ಲ ಇದರ ರುಚಿ. ಸೊ ಈಗ ಇದನ್ನೆಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಕೈಯಿಂದನೇ ನೋಡಿ, ಒಂದು ಸಿಲಿಂಡರ್ ಆಕಾರದಲ್ಲಿ ನಾನು ಈ ರೀತಿ ಒಂದೊಂದು ಶೇಪು ಈ ಥರ ಕೊಡ್ತಾ ಇದ್ದೀನಿ. ಅಥವಾ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ, ಯಾವ ರೀತಿ ಇಷ್ಟ ಆಗುತ್ತೋ ನೀವು ಆ ರೀತಿ ಮಾಡಿ ಇಟ್ಕೋಬೋದು. ಬಟ್ ಸ್ವಲ್ಪ ಡಿಫ್ರೆಂಟಾಗಿದ್ದರೆ ತುಂಬ ಚೆನ್ನಾಗಿರುತ್ತಲ್ವಾ. ಸೊ ಹಾಗಾಗಿ ನಾನು ಈ ರೀತಿ ಒಂದು ಸಿಲಿಂಡರ್ ಆಕಾರದ ಶೇಪಲ್ಲಿ ನಾನು ಈ ಥರ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಇಡ್ತಾ ಇದ್ದೀನಿ. ಸೊ ಈ ರೀತಿ ನಾನು ಪನ್ನೀರ್ ಬ್ರೆಡ್ ಪಕೋಡ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಅಲ್ವಾ. ಸೊ ಹಾಗಾಗಿ ಎಲ್ಲ ಮೊದಲು ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಸೊ ಏನಾದರೂ ಡಿಫ್ರೆಂಟಾಗಿ ಯಾರಾದರೂ ಗೆಸ್ಟ್ ಬಂದರೆ, ಅಥವಾ ಮಳೆ ಬರ್ತಾ ಇರುತ್ತೆ, ಜಿಟಿ ಜಿಟಿ ಮಳೆಯಲ್ಲಿ ಚಳಿಗಾಲದಲ್ಲಿ ಎನಿ ಟೈಮ್ ನೀವು ಈ ಥರ ಮಾಡಿ ತಿನ್ಬೋದು. ನೋಡಿದ್ರಲ್ಲ, ಎಲ್ಲ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡಿ ನೀವು ಫ್ರಿಜ್ಜಲ್ಲಿ ಬೇಕಾದ್ರೆ ಇಟ್ಬಿಡಿ, ಯಾವಾಗ ಬೇಕೋ ಆವಾಗ ನೀವು ಮಾಡಿ ತಿನ್ಬೋದು. ಈಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಇಲ್ಲಿ ಒಂದು ಪ್ಲೇಟಲ್ಲಿ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾನು ಬ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಎಷ್ಟು ಬೇಕೋ ಅಷ್ಟು ಬ್ರೆಡ್ಡನ್ನು ನೀವು ತಗೊಳ್ಳಿ. ನಾನು ಇಲ್ಲಿ ಒಂದು 6 ಪೀಸ್ ಬ್ರೆಡ್ ತೊಗೊಂಡು ಇಲ್ಲಿ ನೀರಲ್ಲಿ ಸ್ವಲ್ಪ ಡಿಪ್ ಮಾಡಬೇಕು. ತಕ್ಷಣ ಒಂದು ಸೆಕೆಂಡಲ್ಲಿ ಅದನ್ನು ಈ ಥರ ಡಿಪ್ ಮಾಡಿ ತೆಗೆದುಬಿಟ್ಟು ಅದರ ಎಕ್ಸ್ಟ್ರಾ ನೀರು ಇರುತ್ತಲ್ವ ಅದನ್ನೆಲ್ಲ ತೆಗೆದು ಬಿಡಬೇಕು. ನಂತರ ಆ ಪನ್ನೀರ್ ಸ್ಟಫಿಂಗ್ ಇತ್ತಲ್ಲ, ನಾನು ರೋಲ್ ಮಾಡಿ ಇಟ್ಟಿದ್ದೀನಲ್ವ, ಸೊ ಅದನ್ನು ಇದರಲ್ಲಿ ಸ್ಟಫಿಂಗನ್ನು ಇದರಲ್ಲೇ ಹಾಕೋಬೇಕು. ನೋಡಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಲ್ವ, ಈ ಥರ ಹಾಕ್ಕೊಂಡು ಕವರ್ ಮಾಡಬೇಕು ಬ್ರೆಡ್ಡನ್ನು. ಸೊ ನೋಡಿದ್ರಲ್ಲ, ಈ ರೀತಿ ಎಲ್ಲೂ ಓಪನ್ ಆಗಬಾರ್ದು. ಈ ರೀತಿ ಕವರ್ ಮಾಡಿ ಒಂದು ಪ್ಲೇಟಲ್ಲಿ ಸೈಡಲ್ಲಿ ಇಟ್ಬಿಡಿ. ಸೊ ಇದೇ ನೋಡಿ, ಈ ಥರ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಫ್ರೈ ಮಾಡಿ ಯಾರಾದರೂ ಗೆಸ್ಟ್ ಬಂದರೆ, ಅಥವಾ ಯಾರಾದರೂ ಟೀ ಟೈಮ್ ಸ್ನ್ಯಾಕ್ಸ್ ಏನಾದರೂ ಡಿಫ್ರೆಂಟಾಗಿ ಕೇಳಿದರೆ ನೀವು ಬೇಗನೆ ಫ್ರೈ ಮಾಡಿ ಕೊಡ್ಬೋದು. ಸೊ ಅದೇ ರೀತಿ ನಾನು ಇನ್ನೊಂದು ಬ್ರೆಡ್ಡನ್ನು ನೀರಲ್ಲಿ ಹಾಕಿ ಈ ಥರ ಎಕ್ಸ್ಟ್ರಾ ನೀರನ್ನೆಲ್ಲ ತೆಗೆದುಬಿಟ್ಟು ಆ ಪನ್ನೀರನ್ನು ಅದರಲ್ಲಿ ಹಾಕ್ಕೊಂಡು, ಸೊ ನೋಡಿ ಈ ರೀತಿಯಾಗಿ ನಾನು ಕವರ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಡಿಫ್ರೆಂಟಾಗಿರುತ್ತಲ್ವ. ಸೊ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಈ ರೆಸಿಪಿ. ಸೊ ಹಾಗಾಗಿ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ಒಮ್ಮೆ ಟ್ರೈ ಮಾಡಿ. ನೀವು ಪದೇ ಪದೇ ಮಾಡಿ ತಿನ್ನೋದಂತೂ ಗ್ಯಾರಂಟಿ. ಪನ್ನೀರ್ ಹೈ ಪ್ರೋಟೀನನ್ನು ಹೊಂದಿರುತ್ತೆ. ಸೊ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಅದೇ ರೀತಿ ಈ ರೀತಿ ನಾನು ರೆಡಿ ಮಾಡಿ ಇಟ್ಟಿರ್ತೀನಿ. ಈ ಥರ ಮಾಡಿ ಹೇಳಿದೆ ನಿಮಗೆ, ಇದನ್ನು ಫ್ರಿಜ್ಜಲ್ಲಿ ಕೂಡ ಇಡ್ಬೋದು, ನಿಮ್ಗೆ ಬೇಕಾದಾಗ ಫ್ರೈ ಮಾಡಿ ತಿನ್ನಿ. ಸೊ ಈಗ ನೋಡಿ, ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವ, ಸೈಡಲ್ಲಿ ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಸೊ ಎಣ್ಣೆ ಕೂಡ ಬಿಸಿಯಾಗಿರುತ್ತೆ, ಸಿಮ್ಮಲ್ಲೇ ಇಟ್ಟಿರ್ತೀನಿ. ಇಲ್ಲಿ ಒಂದು ಕಪ್ಪಲ್ಲಿ 2 ಕಪ್ಪಷ್ಟು, ಅಂದರೆ ಸ್ಮಾಲ್ ಕಪ್ಪಲ್ಲಿ 2 ಕಪ್ಪಷ್ಟು ಕಡಲೆ ಹಿಟ್ಟು, ಸೊ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಅಜ್ವೈನ್ ಹಾಕ್ಕೊಳ್ಳಿ, ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಪಿಂಚಷ್ಟು ಕುಕ್ಕಿಂಗ್ ಸೋಡಾ, ಅಡುಗೆ ಸೋಡಾನ ಹಾಕ್ಕೊಂಡು ಇದಕ್ಕೆ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ಳಿ. ಮೊದಲು ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಳ್ಳಿ, ಯಾಕಂದರೆ
ತುಂಬ ಅಳಕಾಗ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಈಗ ಇದು ಗಟ್ಟಿ ಅನಿಸ್ತು, ಹಾಗಾಗಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾನು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ. ಯಾವ ರೀತಿ ಇರಬೇಕಂದ್ರೆ ಈ ದೋಸೆ ಹಿಟ್ಟಿರುತ್ತಲ್ವ, ಸೊ ಆ ಹದದಲ್ಲಿ ಇರಬೇಕು. ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳುನೂ ಅಲ್ಲ. ಸೊ ಇದು ಪರ್ಫೆಕ್ಟಾಗಿ ಈ ಬ್ಯಾಟರ್, ಈ ಕಡಲೆ ಹಿಟ್ಟಿನ ಬ್ಯಾಟರ್ ರೆಡಿ ಇದೆ. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಹಾಗಾಗಿ ಈ ರೀತಿ ಮಾಡಿಕೊಂಡು, ಎಣ್ಣೆ ಕೂಡ ಅಲ್ಲಿ ಬಿಸಿಯಾಗಿರುತ್ತೆ. ಈಗ ಇದನ್ನು ಈ ಥರ ಡಿಪ್ ಮಾಡಿಬಿಟ್ಟು ಈ ಥರ ನೋಡಿ, ತಕ್ಷಣ ಈ ಕಾದಿರೋ ಎಣ್ಣೆಯಲ್ಲಿ ಹಾಕ್ಕೋಬೇಕು. ಫ್ರೈ ಮಾಡುವಾಗ ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಇದು ಸ್ವಲ್ಪ ವೇಟ್ ಇರುತ್ತೆ, ಒಳಗಡೆ ಪನ್ನೀರ್ ಸ್ಟಫಿಂಗ್ ಇರುತ್ತಲ್ವ. ಸೊ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಹುಷಾರಾಗಿ ನೀವು ಫ್ರೈ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಎಣ್ಣೆ ಎಷ್ಟು ಹಾಕಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಇಲ್ಲಿ ನಾನು 3 ಹಾಕಿಬಿಟ್ಟು ಇದರಲ್ಲಿ ಈ ಥರ ಒಂದು ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ. ಇದು ಹೇಳಿದೆ ನಾನು, ತುಂಬ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸ್ಟಫಿಂಗ್ ಅಷ್ಟೇ ರುಚಿಯಾಗಿರುತ್ತೆ. ಕೆಲವರಿಗೆ ಇದು ಡಿಫ್ರೆಂಟಾಗಿ ಈ ಥರ ಮಾಡಿಕೊಟ್ಬಿಡಿ, ಗೊತ್ತೇ ಆಗಲ್ಲ ಒಳಗಡೆ ಏನಿದೆ ಅಂತ. ಇದರಲ್ಲಿ ಬ್ರೆಡ್ಡು ಇದೆ ಮತ್ತು ಪನ್ನೀರ್ ಕೂಡ ಇರುತ್ತೆ. ಸೊ ಹಾಗಾಗಿ ಸರ್ಪ್ರೈಸಾಗಿ ಮಾಡಿಕೊಟ್ರೆ ಖುಷಿ ಪಡದೇ ಇರ್ತಾರ ಹೇಳಿ. ಸೊ ನೋಡಿ, ಇದೇ ರೀತಿಯಾಗಿ ನಾನು ಎಲ್ಲ ಫ್ರೈ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ಮಾಡುವಾಗ ನನಗೆ ಎಷ್ಟು ಖುಷಿ ಆಯ್ತಲ್ವ, ತಿನ್ನುವಾಗಂತೂ ರಿಯಲಿ ನಿಮಗೆ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಖುಷಿ ಆಯಿತು. ಯಾಕಂದರೆ ನಾವು ಏನು ಅಡುಗೆ ಮಾಡ್ತೀವಲ್ವ, ಮನೆಯವರೆಲ್ಲ ಇಷ್ಟಪಟ್ಟು ಖುಷಿಯಿಂದ ತಿಂದರೆ ಎಷ್ಟು ನಮಗೆ ಖುಷಿ ಆಗುತ್ತೆ ಅಂದರೆ ಅದು ಹೇಳೋಕ್ಕೆ ಆಗಲ್ಲ. ಸೊ ಈ ಥರ ಫ್ರೈ ಮಾಡಿಕೊಂಡು ಸ್ವಲ್ಪ ಕಾದಿರೋ ಎಣ್ಣೆಯಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪು ನನ್ನ ಫೇವ್ರೇಟ್, ನಾನು ಯಾವಾಗವಾಗ ನಿಮ್ಗೆ ಹೇಳ್ತಾ ಇರ್ತೀನಿ, ಅದನ್ನಂತೂ ಎಲ್ಲದರಲ್ಲೂ ನಾನು ಹಾಕ್ತೀನಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಹಾಗೆ ಕಾದಿರೋ ಎಣ್ಣೆಯಲ್ಲಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೂಡ ಈ ಥರ ಫ್ರೈ ಮಾಡಿಕೊಂಡು ಕೊಟ್ಬಿಡಿ, ಎಷ್ಟು ರುಚಿ ಇರುತ್ತೆ ಹೇಳಿ. ಸೊ ಹಾಗಾಗಿ ಈ ಸ್ಪೆಷಲ್ ಈ ರೆಸಿಪಿ ಪನ್ನೀರ್ ಬ್ರೆಡ್ ಪಕೋಡ ರೆಡಿ ಆಯಿತು. ಈಗ ತೋರಿಸ್ತೀನಿ ನೋಡಿ, ಒಂದು ಕಟ್ ಮಾಡಿ ನೋಡಿ. ಈ ಥರ ಕಟ್ ಮಾಡುವಾಗ ಸರ್ಪ್ರೈಸಾಗಿ ಈ ಥರ ನೋಡ್ತಾನೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಮಕ್ಕಳಿಗೆ ಕೊಡಿ, ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ, ಹಾಗೆ ಕೂಡ ತಿನ್ಬೋದು. ಅಥವಾ ಈ ಥರ ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡಿಟ್ಟಿದ್ದೀನಲ್ವ, ಅದನ್ನಿಟ್ಟು ಕೂಡ ತಿನ್ಬೋದು. ಮಕ್ಕಳು ಏನಾದರೂ ಸಾಸ್ ಕೇಳ್ತಾ ಇದ್ದರೆ ಈ ಥರ ಕೆಚಪ್ ಅಥವಾ ಸಾಸ್ ಜೊತೆ ಕೂಡ ನೀವು ಕೊಡ್ಬೋದು. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.